ಹಸ್ಬೆಂಡು. ಮಾತಾಡ್ಸ್ಬೇಡ್ರಿ ನನ್ನ. ಯಾಕೆ ಹಸ್ಬೆಂಡು? ನಾನೇನು ತಪ್ಪು ಮಾಡಿದೆ? ಮತ್ತಿನ್ನೇನು, ಅದೇನೋ ಹೊಲ್ದಿರೋ ಬ್ಲೌಸ್ನ ಹಿಂಗೆ ಹೋಗಿ ಹಂಗೆ ಕೊಟ್ಟು ಬರ್ತೀನಿ ಅಂತ ಬೆಳಗ್ಗೆ ಹೋದ್ರು, ಇವಾಗ ಬರ್ತಾ ಇದ್ದೀರಲ್ಲ, ಇಷ್ಟನ್ನ ಅಚ್ಚು ಮದುವೆ ಬಗ್ಗೆ ತಲೆ ಕೆಡ್ಸ್ಕೊಂಡಿರೋದು ನೀವು. ನಾನು ಬ್ಲೌಸ್ ಕೊಡೋಕೆ ಹೋಗಿರಲಿಲ್ಲ. ಮತ್ತೆ ನನಗೆ ಸುಳ್ಳೇಳಿ ಬೇರೆ ಕಡೆ ಹೋಗಿದ್ರಾ ನೀವು? ಹೌದು ಹಸ್ಬೆಂಡು. ಆದರೆ ನಾನು ಎಲ್ಲಿ ಹೋಗಿದ್ದೆ ಅಂತ ನಿಮ್ಗೆ ಗೊತ್ತಾದರೆ ನೀವು ಶಾಕ್ ಆಗ್ತೀರಾ. ಎಲ್ಲೋಗಿದ್ರಿ? ನಾನು ರೋಹಿತ್ ಅವ್ರನ್ನ ನೋಡೋಕೆ ಹೋಗಿದ್ದೆ. ರೋಹಿತ್ ಅವ್ರನ್ನ? ಏಕೆ? ರೋಹಿತ್ ಅವ್ರನ್ನ ಭೇಟಿ ಮಾಡಿ ಅಕ್ಕನ ಮದುವೆ ಆಗ್ಬಿಡಿ ಅಂತ ಕೇಳ್ಕೊಳ್ಳೋಣ ಅಂತ ಹೋಗಿದ್ದೆ. ಆದರೆ ಅಲ್ಲಿ ನಾನು ಭೇಟಿ ಆಗಿದ್ದು ರೋಹಿತ್ನ ಅಲ್ಲ, ಸುರೇಶನ. ಸುರೇಶನ? ಹ್ಞೂ ಹಸ್ಬೆಂಡು. ಅವ್ನ ನಿಜವಾದ ಹೆಸರು ರೋಹಿತ್ ಅಲ್ಲ, ಸುರೇಶ್. ಅವ್ನು ಮೋಸದಿಂದ ಅರ್ಚನಾ ಅಕ್ಕನ ಮದುವೆ ಆಗ್ತಿದ್ದಾನೆ. ಅವನು ಒಳ್ಳೆ ಹುಡುಗ ಅಲ್ಲ, ದುಡ್ಡಿರೋನು ಅಲ್ಲ. ನಮ್ಮ ಹತ್ರ ಹೇಳಿದೆಲ್ಲ ಸುಳ್ಳು. ನಿಮ್ಮ ಮಾತನ್ನು ನಂಬಕ್ಕೆ ಆಗ್ತಿಲ್ವಲ್ರಿ? ಹ್ಞೂ ಹಸ್ಬೆಂಡು. ಇದಕ್ಕೆಲ್ಲ ಮೂಲ ಕಾರಣ ಯಾರು ಗೊತ್ತಾ? ಯಾರು? ನಿಮ್ಮ ಅತ್ತೆ. ಅವರೇ ರೋಹಿತ್ ಅನ್ನೋ ಕೆಟ್ಟ ವ್ಯಕ್ತಿನ ಹುಡುಕಿ ಬೇಕು ಅಂತ ಅರ್ಚನಾ ಅಕ್ಕ ಜೀವನನ ಹಾಳು ಮಾಡೋಕ್ಕೆ ಮದುವೆ ಮಾಡಕ್ಕೆ ಕರ್ಕೊಂಡು ಬಂದಿದ್ದಾನೆ. ದೀಪ ಅವರೇ, ನೋಡ್ಕೊಂಡು ಮಾತಾಡ್ತಿದ್ದೀರ ತಾನೆ? ಅಚ್ಚು ಮದುವೆನ ರಾಹುಲ್ ಜೊತೆ ಮಾಡಬೇಕು ಅಂತ ನಾವು ಹೊರಟಿರೋದನ್ನು ನಾನು ಒಪ್ತೀನಿ. ಆದರೆ ಅತ್ತಿಗೆ ಈ ಥರ ಎಲ್ಲ ಕೆಲಸ ಮಾಡ್ತಾರೆ ಅಂದರೆ ನಾನು ಅದನ್ನು ನಂಬಲ್ಲ. ಅಲ್ಲ ಹಸ್ಬೆಂಡು, ನಿಮ್ಮ ಅತ್ತಿಗೆ ಬಗ್ಗೆ ಈ ಥರ ಸುಮ್ಮನೆ ಆರೋಪ ಮಾಡೋಕ್ಕಾಗತ್ತಾ ಹೇಳಿ? ಮತ್ತೆ ಯಾಕೆ ಅತ್ತಿಗೆ ಬಗ್ಗೆ ಆ ಥರ ಎಲ್ಲ ಮಾತಾಡಿದ್ದು ನೀವು? ಅಲ್ಲ, ರೋಹಿತ್ ಅನ್ನೋ ಕೆಟ್ಟ ಹುಡುಗನ ನೋಡಿದ್ದು ನಿಮ್ಮ ಅತ್ತಿಗೆನೇ ಅಲ್ವಾ? ಅದಕ್ಕೆ ಯಾರಿಗಾದ್ರೂ ಈ ಅನುಮಾನ ಬರುತ್ತೆ. ಆದರೆ ನಿಮ್ಮ ಅತ್ತಿಗೆ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು. ಅವ್ರಿಗೆ ನನ್ನ ಮೇಲೆ ಕೋಪ ಇರ್ಬೋದು, ನಂಗೆ 4 ಮಾತು ಬೈಬೋದು. ಅದಕ್ಕೆ ಅಂತ ನಾನು ಅವ್ರ ಮೇಲೆ ಈ ಥರ ಎಲ್ಲ ಆರೋಪ ಹೊರಿಸಿದ್ರೆ ಆ ದೇವ್ರು ಮೆಚ್ತಾನ? ಸೌಂದರ್ಯ ಮೇಡಮ್ಗೆ ಈ ಮನೆ ಮೇಲೆ, ಈ ಮನೆಯವ್ರ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಪಾಪ ಅರ್ಚನಾ ಅಕ್ಕನ ಜೀವನ ಚೆನ್ನಾಗಿರಲಿ ಅನ್ನೋ ಕಾರಣಕ್ಕೆ ರೋಹಿತ್ ಒಳ್ಳೆ ಹುಡುಗ ಅಂತ ಅಂದ್ಕೊಂಡು ಈ ಸಂಬಂಧನ ನೋಡಿದ್ದಾರೆ. ಆದರೆ ನಿಮ್ಮ ಅತ್ತಿಗೆ ಆ ಹುಡುಗನ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳಿಲ್ಲ ಅನ್ಸುತ್ತೆ. ಇರ್ಬೋದು. ರೋಹಿತ್ ವಿಷಯದಲ್ಲಿ ಪಾಪ ನಿಮ್ಮ ಅತ್ತಿಗೆನೆ ಗೊತ್ತಿಲ್ಲದೆ ಮೋಸ ಹೋಗಿದ್ದಾರೆ ಅಲ್ವಾ ಹಸ್ಬೆಂಡು? ಹಂಗೆ ಆಗಿರ್ಬೇಕು. ಆಮೇಲೆ 1-2 ವರ್ಷ ಆದಮೇಲೆ 1-2 ಮಕ್ಕಳಾದರೆ ಅವ್ರ ಅಪ್ಪ ಅಮ್ಮ ಅವ್ರ ಮನೆಯವ್ರು ಎಲ್ಲರೂ ತಣ್ಣಗ ಹೋಗ್ತಾರೆ. ಹಾಗೆ ಮಾಡೋದು ನೀವು ಹೇಳಿದ್ರೆ ಸುಲಭ ಅಲ್ಲ ನರಸಿಂಹ ಅವರೇ. ನನಗೆ ಆ ಧೈರ್ಯನೂ ಇಲ್ಲ, ನನ್ನಿಂದ ಅವ್ರ ಮನೆಯವ್ರು ನೋವು ಪಡೋದು ನನಗೆ ಇಷ್ಟನೂ ಇಲ್ಲ. ನೀವು ಈ ಥರ ಹೇಳಿದ್ರೆ ತುಂಬ ಕಷ್ಟ ಮಿಶ್ರೆ. ಒಂದನ್ನು ಪಡ್ಕೊಬೇಕು ಅಂದರೆ ಇನ್ನೊಂದನ್ನು ಕಳ್ಕೊಳ್ಳೇಬೇಕು. ಈಗ ಇಲ್ಲಿ ಕೂತ್ಕೊಂಡು ಅವ್ರ ಬಗ್ಗೆ ಯೋಚನೆ ಮಾಡೋ ಬದಲು ಆವತ್ತು ಅವ್ರನ್ನ ದೂರ ಮಾಡ್ಕೊಳ್ಳೋದು ಬೇಡ ಅಂತ ಯೋಚನೆ ಮಾಡಬೇಕಾಗಿತ್ತು. ನಂಗೆ ಯಾಕೋ ನೀವು ಯಾರ್ದೋ ಒತ್ತಡಕ್ಕೋಸ್ಕರ ಅರ್ಚನಾವನ್ನ ದೂರ ಮಾಡ್ಕೊಂಡ್ರಿ ಅನಿಸ್ತಾ ಇದೆ ಮೇಷ್ಟ್ರೆ. ಆ ಥರ ಏನಾದರೂ ಇದ್ದರೆ ಹೇಳಿ, ನಾನೇ ಹೋಗಿ ಅವ್ರ ಹತ್ರ ಮಾತಾಡಿ ನೀವಿಬ್ಬರನ್ನ ಒಂದು ಮಾಡ್ತೀನಿ. ಹಾಗೇನಿಲ್ಲ, ಅವ್ರನ್ನ ದೂರ ಮಾಡ್ಕೊಂಡಿದ್ದು ನನ್ನ ಸ್ವಂತ ನಿರ್ಧಾರ. ಆಯಿತು ಬಿಡಿ. ಆದರೆ ಒಂದಂತೂ ಸತ್ಯ ಮಿಸ್ಟ್ರೆ, ನಿಮ್ಮಂಥ ಪ್ರೇಮಿಗಳು ಯಾವತ್ತೂ ದೂರ ಆಗಬಾರ್ದು. ಹಾಗೇನಾದರೂ ಆದರೆ ಪ್ರೀತಿಗೆ ಮೋಸ ಮಾಡ್ದಂಗೆ. ನನಗೇನೋ ನೀವಿಬ್ರು ದೂರ ಆಗಲ್ಲ, ಒಂದಾಗ್ತೀರಾ ಅಂತ ಅನಿಸ್ತಿದೆಯಪ್ಪ. ನರಸಿಂಹ ಅವರೇ, ಏನು ಹೇಳ್ತಾ ಇದ್ದೀರಾ? ಆಲ್ರೆಡಿ ಅರ್ಚನವ್ರಿಗೆ ಬೇರೆಯವ್ರ ಜೊತೆಗೆ ಎಂಗೇಜ್ಮೆಂಟ್ ಆಗಿದೆ. ನಾಳೆ ಮದುವೆನೂ ಆಗುತ್ತೆ. ಆ ಮದುವೆ ನಡೆಯಲ್ಲ ಅಂತ ನನ್ನ 6th ಸೆನ್ಸ್ ಹೇಳ್ತೀರಾ ಮಿಸ್ಟ್ರೆ? ನೋಡ ಬಿಡಿ. ಅದೇನೋ ಹೇಳ್ತಾರಲ್ಲ, ಕಾಲಾಯ ತಸ್ಮೈ ನಮಃ. ನಿಮ್ಮ ಹಣೆಯಲ್ಲಿ ಅರ್ಚನಾ ಅವ್ರ ಹೆಸರು ಬರೆದಿದ್ರೆ ಅವ್ರನ್ನ ನಿಮ್ಮಿಂದ ಯಾರೂ ದೂರ ಮಾಡೋಕ್ಕಾಗಲ್ಲ. ಹಸ್ಬೆಂಡು ಹೊಳಿತಾರ್ರೆ. ಮತ್ತೆ ಕೂತ್ಬಿಟ್ರಲ್ರಿ? ಹಸ್ಬೆಂಡು, ನೀವಾಗಲೇ ಕಾಲು ತುಳಿದಿದ್ದು ಇನ್ನೂ ನೋವ್ತಿದೆ. ಸ್ಪ್ರೇ ಹಾಕ್ತೀನಿ ಅಂದರೆ ಬೇಡ ಅಂತೀರಾ, ಈಗ ಏನು ಮಾಡೋಕ್ಕಾಗುತ್ತೆ? ಆಯ್ತು, ಯಾಕೆ ಕೋಪ ಮಾಡ್ಕೋತೀರಾ? ನಿಮ್ಗೆ ಹೇಳಲ್ಲ ಬಿಡಿ, ಸಹಿಸ್ಕೋತೀವಿ. ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ
ರುದ್ರನು ಮೂರನೇ ಕಣ್ಣನ್ನು ಬಿಡಲಿ ತಾಂಡವ ನಾಟ್ಯಕ್ಕೆ ಶಂಭು ಇಷ್ಟು ಯೋಚನೆ ಮಾಡಿದ್ರೆ ಇವಾಗ ಹೊಳಿತು ನೋಡಿ. ಅಯ್ಯೋ ನಾನೇನು ನೋಡಿಲ್ಲ, ನನ್ಗೇನು ಗೊತ್ತಿಲ್ಲ. ಇನ್ನು ಮದ್ವೆನೇ ಆಗಿಲ್ಲ, ಆಗ್ಲೇ ದುಡ್ಡು ಕೇಳಕ್ ಫೋನ್ ಮಾಡಿದ್ಯಾ? ಮೊದಲು ಮದ್ವೆ ಆಗ್ಲಿ, ಆಮೇಲೆ ದುಡ್ಡೆಲ್ಲ ಸೆಟಲ್ ಮಾಡ್ತೀನಿ. ಮೋಸ್ಟ್ಲಿ ನಂದು ಮತ್ತೆ ಅರ್ಚನಾ ಅವ್ರಿಗೆ ಮದುವೆ ಆಗಲ್ಲ ಅನ್ಸುತ್ತೆ ಮೇಡಮ್. ಏನು ಹೊಸ ನಾಟಕ ಏನೋ ಶುರು ಮಾಡ್ತಾಗಿದೆ, ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ. ಹುಷಾರ್. ನನ್ನ ಬಗ್ಗೆ ತಪ್ಪು ತಿಳ್ಕೊಬೇಡಿ ಮೇಡಮ್. ನಾನು ಯಾಕಿಂತ ಚಿಂದಂತ ಅವಕಾಶ ಮಿಸ್ ಮಾಡ್ಕೊಳ್ಳಿ. ನಾನು ರೋಹಿತ್ ಅಲ್ಲ, ಸುರೇಶ್ ಅನ್ನೋದು ನಿಮ್ಮ ಮನೆ ಸೊಸೆ ದೀಪ ಅವ್ರಿಗೆ ಗೊತ್ತಾಗೋಯ್ತು ಮೇಡಮ್. ಹೇಗ್ ಗೊತ್ತಾಯ್ತು? ನಾನು ಕೆಲಸ ಮಾಡ್ತಿರೋ ಜಾಗಕ್ಕೆ ದೀಪ ಮತ್ತೆ ನಿಮ್ಮ ಅಣ್ಣ ಬಂದಿದ್ರು ಮೇಡಮ್. ನನ್ನ ಹೆಸರು ಸುರೇಶ್ ಅಂತಾನೂ ಕರೆದ್ರು ಮೇಡಮ್. ನನ್ನ ಹಿಡಿಯೋ ಪ್ರಯತ್ನನೂ ಮಾಡಿದ್ರು, ಆದರೆ ನಾನು ಹೇಗೋ ಅಲ್ಲಿಂದ ತಪ್ಪಿಸ್ಕೊಂಡು ಬಂದೆ ಮೇಡಮ್. ನನ್ನ ಬಗ್ಗೆ ಏನು ಬಾಯ್ಬಿಟ್ಟಿರ ತಾನೆ? ದೇವರಾಣೆ ಇಲ್ಲ ಮೇಡಮ್, ನಿಮ್ಮಿಂದ ನನಗೆ ಲಕ್ಷ ಲಕ್ಷ ಸಿಗ್ತಿದೆ, ಅಂಥದ್ರಲ್ಲಿ ನಿಮ್ಮ ಬಗ್ಗೆ ನಾನು ಹೇಳ್ತೀನ ಮೇಡಮ್. ಅದರಿಂದ ನನಗೆ ಲಾಸ್ ಅಲ್ವ ಮೇಡಮ್? ಈಗ ನನ್ನ ಕತೆ ಏನು ಮಾಡೋದು ಮೇಡಮ್? ಸರಿ, ಮತ್ತೆ ನೀನು ಆ ಜಾಗಕ್ಕೆ ಹೋಗ್ಬೇಡ. ಬಟ್ ಎನಿ ಕಾಸ್ಟ್ ನಾಳೆ ನಿನ್ನ ಮದುವೆ ನಡೆಯುತ್ತೆ.